ಕಾಶಿಯಿಂದ ಗಂಗಾಜಲ ತರಬಾರದಂತೆ ಕಾರಣವೇನು? ಕಾಶಿ ಪ್ರಪಂಚದ ಅತ್ಯಂತ ಪುರಾತನ ನಗರಿ. ಈಗ ಇದನ್ನ ವಾರಣಾಸಿ ಎಂದು ಕರೆಯಲಾಗುತ್ತದೆ. ಕಾಶಿಯನ್ನು ಮೋಕ್ಷ ನಗರಿ ಎಂದು ಪರಿಗಣಿಸಲಾಗುತ್ತದೆ. ಹೀಗೆ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಕಾಶಿಗೆ ನಮ್ಮಲ್ಲಿ ಸಾಕಷ್ಟು ಮಹತ್ವ ಇದೆ. ಆದರೆ ಹೀಗೆ ಪ್ರಮುಖವಾಗಿರುವ ಕಾಶಿಯಿಂದ ಹೆಚ್ಚಾಗಿ ಗಂಗಾಜಲವನ್ನ ತರುವುದಿಲ್ಲ. ಕಾಶಿ ವಿಶಿಷ್ಟ ಆಧ್ಯಾತ್ಮಿಕ ಸ್ಥಾನವನ್ನು ಹೊಂದಿದೆ. ಇದು ಮೋಕ್ಷವನ್ನು ನೀಡುವ ನಗರವಾಗಿದೆ. ಹೀಗಾಗಿ ಅಂತಿಮ ಬಿಡುಗಡೆಯನ್ನ ಸಂಕೇತಿಸುವ ಸ್ಥಳದಿಂದ ಏನನ್ನಾದರೂ ಹಿಂದಕ್ಕೆ ತೆಗೆದುಕೊಳ್ಳುವುದು ಅದರ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ವಿರುದ್ಧವಾಗಿದೆ ಎಂಬ ಅಭಿಪ್ರಾಯವೂ ಇದೆ. ಇದೇ ಕಾರಣದಿಂದ ಕಾಶಿಯಿಂದ ಗಂಗಾಜಲ ಅಥವಾ ಒದ್ದೆಯಾದ ಮಣ್ಣನ್ನ ಕೊಂಡೊಯ್ಯುವುದಿಲ್ಲ. ಗಂಗೆ ಮಾತೃ ಸ್ವರೂಪಿಣಿ, ಸ್ವರ್ಗದಿಂದ ಧರೆಗೆ ಬಂದ ದೇವನದಿ. ಎಲ್ಲ ಪಾಪಗಳನ್ನು ತೊಳೆದು ಮೋಕ್ಷದ ದಾರಿ ತೋರುವ ನದಿ ಗಂಗೆ ಎಂಬುದು ನಮ್ಮ ನಂಬಿಕೆ. ಹೀಗೆ ನಮ್ಮೆಲ್ಲರ ಬದುಕಿನಲ್ಲಿ ಪವಿತ್ರ ಸ್ಥಾನ ಪಡೆದಿರುವ ಗಂಗೆಯನ್ನು ಕಾಶಿಯ ಬದಲು ಹರಿದ್ವಾರ ಸೇರಿದಂತೆ ಇತರ ಭಾಗಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಕಾಶ್ಯಾಂ ಮರಣಾನ್ ಮುಕ್ತಿ ಎಂಬ ನಂಬಿಕೆ ಇದೆ. ಅಂದರೆ ಕಾಶಿಯಲ್ಲಿ ಮರಣ ಹೊಂದಿದರೆ ಮುಕ್ತಿ ಸಿಗುತ್ತದೆ ಎನ್ನುವುದು ಇದರ ಅರ್ಥ. ಹೀಗಾಗಿ ಇಲ್ಲಿ ಮಣಿಕರ್ಣಿಕಾ ಘಾಟ್ ಹಾಗೂ ಇತರ ಘಾಟ್ಗಳಲ್ಲಿ ನಿರಂತರ ದಹನ ಕ್ರಿಯೆಗಳು ನಡೆಯುತ್ತವೆ. ಹೀಗೆ ನದಿ ತಟದಲ್ಲಿ ದಹನ ಮಾಡುವಾಗ ಬೂದಿ ಅವಶೇಷಗಳು ನೀರನ್ನು ಸೇರುತ್ತವೆ. ಹೀಗಾಗಿ ಇಲ್ಲಿನ ನೀರನ್ನು ಸಂಗ್ರಹಿಸಿ ಮನೆಗೆ ಕೊಂಡೊಯ್ದರೆ ಅದರಲ್ಲಿ ಮೃತರ ಸಾರ ತುಂಬಿ ಕೊಂಡೊಯ್ದಂತಾಗುತ್ತದೆ ಎನ್ನುವುದು ನಂಬಿಕೆ. ಇದಲ್ಲದೆ ಇಲ್ಲಿನ ಗಂಗಾಜಲವನ್ನ ಸಂಗ್ರಹಿಸುವಾಗ ಅಗಲಿದವರ ಚಿತಾಭಸ್ಮ ಅಥವಾ ಅವಶೇಷಗಳು ಇದ್ದರೆ ಅದು ಆ ಆತ್ಮದ ಮೋಕ್ಷದ ಪಯಣಕ್ಕೆ ಅಡ್ಡಿಯಾಗಬಹುದು. ಆತ್ಮಗಳು ತಮ್ಮ ಅಂತಿಮ ವಿಮೋಚನೆಯನ್ನು ಪಡೆಯುವುದನ್ನು ತಡೆಯಬಹುದು ಎಂದು ಹೇಳಲಾಗುತ್ತದೆ. ಕಾಶಿಯ ಕಣ ಕಣದಲ್ಲಿ ಭಗವಾನ್ ಶಿವನಿದ್ದಾನೆ. ಇಲ್ಲಿ ಪರಶಿವನು ಆತ್ಮಗಳಿಗೆ ಸಹಾಯ ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ಹೀಗಾಗಿ ಅಗಲಿದವರ ಆ ಶಕ್ತಿ ಮನೆಗೆ ಸಾಗಿಸಲ್ಪಡುವ ಬದಲಾಗಿ ಈ ಪವಿತ್ರ ನಗರದಲ್ಲಿಯೇ ಉಳಿಯುವುದು ಅಗತ್ಯ ಎಂಬ ನಂಬಿಕೆಯೂ ಇದೆ. ಭಕ್ತರು ಕಾಶಿಯಲ್ಲಿ ಸ್ನಾನ ಮಾಡಲು, ವಿವಿಧ ಆಚರಣೆಗಳನ್ನು ಮಾಡಲು ಹಾಗೂ ನೀರನ್ನು ಅರ್ಪಿಸುವುದಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಇಲ್ಲಿಂದ ಗಂಗಾಜಲವನ್ನು ಬಾಟಲಿಯಲ್ಲಿ ಸಂಗ್ರಹಿಸಿಡುವುದನ್ನು ಮಾತ್ರ ತಪ್ಪಿಸಿ. ವಾರಣಾಸಿ ಅಥವಾ ಕಾಶಿಯ ಬದಲು ಹರಿದ್ವಾರ ಅಥವಾ ಋಷಿಕೇಶದಂತಹ ಸ್ಥಳಗಳಿಂದ ಗಂಗಾಜಲವನ್ನು ಸಂಗ್ರಹಿಸಬಹುದು. ಇಲ್ಲಿ ಸಂಗ್ರಹಿಸಿದ ಗಂಗಾಜಲವನ್ನು ನಿಯಮಿತ ಮನೆಯ ಶುದ್ಧೀಕರಣ, ಪೂಜೆ ಅಥವಾ ಕುಡಿಯುವ ಉದ್ದೇಶಗಳಿಗಾಗಿ ಆದ್ಯತೆ ನೀಡಲಾಗುತ್ತದೆ.